ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ವ್ಲಾಗ್ ಮಾಡಿ ಎಷ್ಟೋ ದಿನ ಆಗಿತ್ತು. ಒಂದೇ ಒಂದು ವ್ಲಾಗ್ ಅಷ್ಟೇ ನಾನು ಬಿಟ್ಟಿರೋದು, ಯಾಕಂದರೆ ಇಂಟರ್ನ್ಶಿಪ್ ಮಾಡ್ತಿದ್ದೆ. ನಾನು ಓದ್ತಾ ಇರೋದು BCom 6th ಸೆಮ್ಮಲ್ಲಿ ಕಂಪಲ್ಸರಿ ಇಂಟರ್ನ್ಶಿಪ್ ಮಾಡಲೇಬೇಕು ಅಂತ ರೂಲ್ಸ್ ಇತ್ತು. ಸೊ ಇಂಟರ್ನ್ಶಿಪ್ ಮಾಡ್ತಿದ್ದೆ. ಈಗ ಲಾಗಿನ್ ಆಗಿ ಒಳಗೆ ಹೋಗ್ತಾ ಇದ್ದೀವಿ. ಥರ್ಡ್ ಫ್ಲೋರಲ್ಲಿ ನಮ್ಮ ಕ್ಯಾಬಿನ್ ಇರೋದು. ಸೊ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಇದೇ ನಮ್ಮ ಕ್ಯಾಬಿನ್. ನಾವು 8 ಮೆಂಬರ್ಸ್ ಇದ್ವಿ ನಮ್ಮ ಕ್ಯಾಬಿನಲ್ಲಿ. ಎಲ್ಲರೂ ಇಂಟರ್ನ್ಶಿಪ್ ಮಾಡ್ತಾಯಿದ್ರು. ಏನಂದರೆ ಇಲ್ಲಿ ಇಬ್ಬರು ಗರ್ಲ್ಸ್ ಕುಂತ್ಕೊತಿದ್ರು. ಅವ್ರಿಗೆ ಒಳ್ಳೆ ವ್ಯೂ ಸಿಕ್ತಿತ್ತು ಇಲ್ಲಿಂದ. ಅದು ಏನು ವ್ಯೂ ಅಂದರೆ, ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ, ಆ ಜಿಮ್ಮು ಮತ್ತು ಅದ್ರ ಪಕ್ಕ ಇರೋ ಜಿಮ್ಮು ಎರಡು ಕಡೆನೂ ಒಳ್ಳೊಳ್ಳೆ ಹುಡುಗರು ಬರ್ತಿದ್ರು. ಅದನ್ನು ನೋಡಿಕೊಂಡೇ ಅವ್ರು ಇಂಟರ್ನ್ಶಿಪ್ನ ಕಳೆದ್ಬಿಟ್ರು. ಆ್ಯಕ್ಚುಲಿ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗಿ 15 ಡೇಸ್ ಆಗಿತ್ತು. ಆಗಿಂದ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ಲ್ಯಾಪ್ಟಾಪ್ ಕ್ಲೀನ್ ಮಾಡಿ ಯೂಸ್ ಮಾಡ್ತೀನಿ. ಸೊ ಕ್ಲೀನ್ ಮಾಡ್ತಿದ್ದೆ, ಆಗಲೇ ನನ್ನ ಫ್ರೆಂಡು ವೀಡಿಯೋ ಮಾಡಿಬಿಟ್ಟಿದ್ದಾಳೆ ಫೋನ್ ಎತ್ಕೊಂಡು. ಸೊ ಅದನ್ನು ಆ್ಯಡ್ ಮಾಡಿದೆ. ಲಾವ್ ಇಲ್ಲಿ ನೋಡಿ, ಲಾವ್ ಲೇ ವ್ಲಾಗ್ ಮಾಡ್ತಾಯಿದ್ದೀನಿ ನೋಡಿ. ನಮ್ಮ ನೀತಾ ಮೇಡಮ್ ಅವರು ಬೆಳಗ್ಗೆನೇ ಸೆಲ್ಫಿ ತೊಗೊಂಡ್ರು. ಎಲ್ಲರ ಜೊತೆನೂ ಸೆಲ್ಫಿ ತೊಗೊಂಡ್ರು. ಯಾಕಂದರೆ ಸ್ವಲ್ಪ ದಿವಸದಲ್ಲೇ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ವ. ಸೊ ನೆನಪಿಗಾಗಿ ಎಲ್ಲರ ಜೊತೆನೂ ಒಂದೊಂದು ಸೆಲ್ಫಿ ತೊಗೊಂಡ್ಳು. ಇವರು ಬೆಳಗ್ಗೆನೇ ಆಟ ಸ್ಟಾರ್ಟ್ ಮಾಡಿದ್ರು. एक मछली पानी में गई, दो मछली पानी में गई, चपक चपक, तीन मछली मछली ना एक मछली पानी में गई, चपक. ಇದೇ ನಂದು ಇವತ್ತಿನ ಔಟ್ಫಿಟ್. ಸೊ ಹಂಗೆ ವಿಡಿಯೋ ಮಾಡಿಕೊಂಡೆ. ಡೈಲಿ ವೆರೈಟಿ ಊಟ ಅಲ್ಲೇ ಕೊಡ್ತಾರೆ. ಇವತ್ತು ಪಲಾವು, ಮೊಸರನ್ನ ಮತ್ತು ಪಾಯಸ ಕೊಟ್ಟಿದ್ದರು. ಸೊ ತಿಂದ್ವಿ. ವರ್ಕ್ ಮಾಡಿದ್ಮೇಲೆ ಫ್ರೀ ಆದ್ವಿ. ಸೊ ಟ್ರೂತ್ ಆರ್ ಡೇರ್ ಆಡೋಣ ಅಂದ್ಬಿಟ್ಟು ಎಲ್ಲರೂ ಕುತ್ಕೊಂಡಿದ್ವಿ ಸರ್ಕಲಾಗಿ. ನಾನು ಫಸ್ಟ್ ಡೇ ಬಂದು ಲಾವಣ್ಯಗೆ ನೀನು ಕೈ ಕಟ್ಕೊಂಡು ಚಿಕ್ಕ ಮಕ್ಕಳು ಇಂಟ್ರೊಡ್ಯೂಸ್ ಮಾಡ್ಕೊಂತಾರೆ, LKG ಮಕ್ಕಳು ಆ ಥರ ಇಂಗ್ಲೀಷಲ್ಲಿ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಸ್ಟಾರ್ಟ್. ಯಾಕೆ ನಾನೇ ಪಿಕಾ ಫಸ್ಟು ಏನ್ ಮಾಡೋಣ? ಇಲ್ಲ ನನಗೆ ಫಸ್ಟ್ ಪಿಕಾ ನಾನೇನಾ? ಅಲ್ಲಿಡು ಅಡ್ಸಿ ನಂತರ ಇಲ್ಲ ತಂದಿಲ್ಲ ಮೋನಿಕಾ ನಾನು ಹೇಳ್ಬೇಕಾ ಡೇರು? ಅಷ್ಟೇ. ಸರಿ, ಅವಾಗಲೇ ಕೊಟ್ಟು ಡೇರಾಗಿ ಕೊಡ್ತೀನಿ. ಕೈ ಕಟ್ಕೊಂಡು ಚಿಕ್ಕ ಮಕ್ಕಳು ಥರ ಇಂಗ್ಲೀಷಲ್ಲಿ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಬೇಕು. ಅದೆಲ್ಲ ಗೊತ್ತಿಲ್ಲ. ರಿಪೀಟ್ ಅಲ್ಲ, ಸ್ಟಾರ್ಟ್ ಮಾಡಿದ್ದೆ. ಹೊಡ್ರು ಪರವಾಗಿಲ್ಲ, ಹೇಳು. ಅವರು ಆ ಡೇರ್ ಬೇಡ ಈ ಡೇರ್ ಬೇಡ ಅಂದ್ಕೊಂಡೇ ಹೇಳ್ಕೊಂಡಿದ್ರು. ಅದಕ್ಕೆ ನಾವು ಕಾಫಿ ಕುಡಿಯೋಣ ಅಂದ್ಬಿಟ್ಟು ಕೆಳಗಡೆ ಹೋದ್ವಿ. ಟೀ, ಲೆಮನ್ ಟೀ ಬೇಕಂದ್ರೆ ಲೆಮನ್ ಟೀ, ಗ್ರೀನ್ ಟೀ ಬೇಕಂದ್ರೆ ಗ್ರೀನ್ ಟೀ. ಏನಾಯ್ತಲ್ಲ, ಅರ್ಧನೂ ಇಲ್ಲ ಅಲ್ಲಿ.
ಸೊ ಇವಾಗ ಹೆಸರು ಬರ್ತಿಲ್ಲ. ಜೀನಿ ಬಂದ್ಬಿಟ್ಟು ನಿಮ್ಗೆ 3 ವಿಶ್ ಕೇಳಿದ್ರೆ ಆ 3 ವಿಶ್ ಏನಿರುತ್ತೆ ಅಂದ್ರೆ ಅದು ಇಂಪಾಸಿಬಲ್, ನೀವು ಅದ್ರ ಹತ್ರ ಕೇಳಿದ್ರೆ ಅದು ಪಾಸಿಬಲ್ ಆಗುತ್ತೆ. ನಾನು ಹುಡುಗಿರ ಜೊತೆ ತ್ರೀ ವಿಶ್ ಕೇಳಿದ್ರೆ ಇಂಪಾಸಿಬಲ್ ಅದು, ಬಟ್ ಪಾಸಿಬಲ್ ಆದ್ರೆ ಅದು ಯಾವುದು? ಇನ್ನೇನ್ ಬೇಕು ಲೈಫಲ್ಲಿ? ಮನೆ ಮದುವೆ ಆಗೋದು ಒಂದ್ಸಲ, ಚೆನ್ನಾಗಿರೋ ಮದುವೆ ಆಗಿದ್ರೆ ಸಾಕು. ಅವನು ಅಳಿಸಿದ ಅಪ್ಪ ಅಲ್ಲಿ ತೆರಿಕೊಂಡ್ಬೇಡ, ಇಲ್ಲಿ ಇರೋದು ಅದ್ರ ಜೊತೆ 5 ಮಿನಿಟ್ಸ್ ಕೌಂಟ್ ಆಗ್ತೀನಿ, ಐ ಕಾಂಟ್ಯಾಕ್ಟ್ ಇರುತ್ತೆ. ಏನು ಹೇಳ್ಬಂದು ಸಡನ್ ಆಗಿ ಹೋಗಿ ತಮ್ಮ ನೋಡಕ್ಕೆ ಏನಂತೆ ಬನ್ನಿರೋ ಹೋಗಿ ಅಲ್ಲಿಗೆ ಏನು ಹೇಳ್ಬಾರ್ದು. ಪನಿಷ್ಮೆಂಟ್ ಇನ್ನ ಕ್ರೂರ್ ಆಗಿ ಕೊಡ್ತೀನಿ ಆಮೇಲೆ. ಆಲ್ ದಿ ಬೆಸ್ಟ್. ಏನು ಹೇಳ್ಬಾರ್ದು ಅಂದ್ರೆ ಇನ್ನೂ ಒಂದು ಇವಾಗ ಪಾಪ ಲಾವು ಕೊಟ್ಟಿರೋ ಡೇರ್ಗೆ ಈ ಹುಡುಗ ಮಿಕ್ಕ ಆಗಿದ್ದ. ಆ ಹುಡುಗ ಅಂತೂ ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ ಬಡ್ಡಿ ಮಗನ ಜೀವನ ಅಂದ್ಕೊಂಡು ಮನಸ್ಸಲ್ಲಿ ಐಸೈಟ್ ಮಾಡ್ಕೊಂಡಿದ್ದ. ಅವನಿಗೆ ಗೇಮ್ನ ಸೀರಿಯಸ್ ತಗೊಂಡು ಓ ಇದು ಆಚೆ ವಾಶ್ರೂಮ್ ನಾರ್ಮಲ್ ಡೇರು ಅಂದ್ರೆ ಕ್ರಿಂಜ್ ಆಗಿ ಆದ್ಮೇಲೆ ನಾವು ನಿಬ್ಬನಿಗೆ ಅದ್ರಲ್ಲೇನು ದೊಡ್ಡ ತಪ್ಪು ಕ್ರಿಂಜ್ ಅಂದ್ರೆ ಅದರ್ಥ. ಹೌದು ಹೌದು ಕ್ಯಾಶ್ ಎಲ್ಲ ಆಗಲ್ಲ, ಆಯ್ತು ಪರವಾಗಿಲ್ಲ. ಹೌದು ಎಲ್ಲರಿಗೂ ತಗೊಂಡೆ. ಹೆಂಗೋ ಪಾರ್ಟಿ ಕೊಡಿಸ್ತೀನಿ ಅಂದ ತಾನೆ ನೀನು ಮೊನ್ನೆ. ಎಲ್ರಿಗೂ ಗೇಮ್ ಅಲ್ಲಿ ಇರೋರು ಇಲ್ದಿದ್ದವ್ರು ಇವನು ಸಖತ್ ನಾಟಕ ಆಡ್ದ. ಈ ಡೇ ನಾನು ಮಾಡಲ್ಲ, ನಂಗೆ ಒಂಥರ ಅನಿಸುತ್ತೆ ಹಂಗೆ ಹಿಂಗೆ ಅಂತ. ಆಮೇಲೆ ಗೊತ್ತಾಯಿತು ನಾನು ವೀಡಿಯೋ ಮಾಡ್ತಾಯಿದ್ದೀನಿ, ಅದಕ್ಕೆ ಇವನು ಈ ಡೇರ್ ಮಾಡೋಕ್ಕೆ ಹಿಂಗೆ ಆಡ್ತಾ ಇದ್ದಾನೆ ಅಂತ. ಪನಿಷ್ಮೆಂಟ್ ಕೂಡ ತೊಗೊತೀನಿ, ಎಲ್ಲರಿಗೂ ಪಿಜ್ಜಾ ಕೊಡಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ದ. ನಾವು ಸುಮ್ಮನೆ ಪಾಪ ಯಾಕೆ ಖರ್ಚು ಮಾಡಿಸ್ಬೇಕು ಅಂತ, ಸರಿ ಆಯಿತು ವೀಡಿಯೋ ಆಫ್ ಮಾಡ್ತೀನಿ, ನಿನ್ನ ಡೇರ್ನ ಕಂಟಿನ್ಯೂ ಮಾಡು ಅಂತ ಹೇಳಿದೆ. ಆಮೇಲೆ ಕಂಟಿನ್ಯೂ ಕೂಡ ಮಾಡ್ದ. ಅವ್ನಿಗೆ ಗೊತ್ತಿಲ್ದಂಗೆ ವೀಡಿಯೋ ಮಾಡಿಬಿಟ್ಟೆ. ಅವ್ನಿಗೇನಾದರೂ ನಾನು ವೀಡಿಯೋ ಮಾಡಿರೋದು ಹಾಕಿರೋದು ಗೊತ್ತಾದರೆ ಅಟ್ಟಾಡ್ಸ್ಕೊಂಡು ಹೊಡಿಯೋದು ಮಾತ್ರ ಪಕ್ಕ. ಇವತ್ತಿನ ವರ್ಕ್ ಮುಗೀತು, ಮನೆಗೆ ಬಿಟ್ಟರು. ಸೊ ಮನೆಗೆ ಹೋಗ್ತಾ ಇದ್ದೀವಿ ನಾವೆಲ್ಲರೂ. ತುಂಬ ಹೊಟ್ಟೆ ಹಸಿತಿತ್ತು, ಮೋಮೋಸ್ ಶಾಪ್ ಸಿಕ್ತು. ಸೊ ಮೋಮೋಸ್ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡಿದ್ದೀವಿ. ಮೋಮೋಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ, ಬಿಕಾಸ್ ನಾವು ಫ್ರೈಡ್ ಮೋಮೋಸ್ ಹೇಳಿದ್ವಿ. ಫ್ರೈಡ್ ಒಂದು ಮತ್ತು ನಾರ್ಮಲ್ ಮೋಮೋಸ್ ಒಂದು ಹೇಳಿದ್ವಿ. ತಿನ್ಕೊಂಡು ಹಂಗೆ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀವಿ. ಬಸ್ ಸ್ಟಾಪ್ ಆಪೋಸಿಟೇ ಮುನೇಶ್ವರ ಟೆಂಪಲ್ ಇತ್ತು.
ಇವತ್ತು ಕೂಡ ಬೇಗ ಬಿಟ್ಟಿದ್ದು. ಸೊ ಹಂಗೆ ಮುನೇಶ್ವರ ಟೆಂಪಲ್ಗೆ ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಮುನೇಶ್ವರ ಟೆಂಪಲ್ಗೆ ಹೋದ್ವಿ. ಹಂಗೆ ದೇವರು ದರ್ಶನ ಮಾಡಿ ಅಲ್ಲೇ ಒಂದು 5 ನಿಮಿಷ ಕೂತ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಆಮೇಲೆ ಎದ್ದು ಬಂದ್ವಿ. ಹಾಯ್ ಗಾಯ್ಸ್, ನಮ್ಮ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.